ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಷ್ಮಾ ಪಾಟೀಲ್. ನಾನು ನಿಮಗೆ ಇವತ್ತು ವೆಡ್ಡಿಂಗ್ ಗೆಸ್ಟ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಮೇಕಪ್ ಬಂದು ಮಿನಿಮಲ್ ಲುಕ್ ಆಗಿರುತ್ತೆ. ನಾನು ಫಸ್ಟಿಗೆ ವೆಬ್ಸ್ನ ತೊಗೊಂಡು ಕ್ಲಿಯರಾಗಿ ಸ್ಕಿನ್ನ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟು ಟೋನರ್ನ ಅಪ್ಲೈ ಮಾಡಿದೆ. ಟೋನರ್ನ ಅಪ್ಲೈನ ನೀಟಾಗಿ ಮಾಡಿಕೊಂಡು ಒಂಚೂರು ಡ್ರೈ ಮಾಡೋಕ್ಕೆ ಬಿಟ್ಟೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದೆ. ಸ್ಕಿನ್ ಪೇಪರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಮೇಕಪ್. ಇಲ್ಲಾಂದರೆ ನಿಮ್ಮ ಮೇಕಪ್ಪು ಗ್ರೇ ಅಥವಾ ಪ್ಯಾಚಿ ಆಗುತ್ತೆ. ನಾನು CTM ಆದಮೇಲೆ ಡೈರೆಕ್ಟ್ ಐ ಮೇಕಪ್ಪಿಗೆ ಬಂದೆ. ಐ ಮೇಕಪ್ನ ಸ್ಟಾರ್ಟ್ ಮಾಡಿದೆ. ಐ ಮೇಕಪ್ಪಿಗೆ ನಾನು ಕನ್ಸೀಲರ್ನ ಅಪ್ಲೈ ಮಾಡಿಕೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಪ್. ನಾನು ಐ ಮೇಕಪ್ಪದ ಬ್ಲೆಂಡ್ ಆದ್ಮೇಲೆ ಐ ಮೇಕಪ್ ಮಾಡೋಕ್ಕೆ ಬ್ರಷ್ ತೊಗೊಂಡೆ. ಒಂದು ಫಫಿ ಬ್ರಷ್, ಇನ್ನೊಂದು ಫ್ಲ್ಯಾಟ್ ಬ್ರಷ್. ಫಸ್ಟಿಗೆ ಫ್ಲ್ಯಾಟ್ ಬ್ರಷ್ ತೊಗೊಂಡು ಸಿಮಿಲರ್ ಆಗಿರೋ ಕಲರ್ನ ತೊಗೊಂಡು ಐ ಮೇಕಪ್ಗೆ ಏನು ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಇಲ್ಲಿ ಕಲರ್ ಪ್ಯಾಲೆಟ್ ತೋರಿಸ್ತಾ ಇದ್ದೀನಲ್ಲ, 3 ಶೇಡ್ಸ್ನ ಚಾಯ್ಸ್ ಮಾಡಿಕೊಂಡು ಐ ಮೇಕಪ್ ಸ್ಟಾರ್ಟ್ ಮಾಡಿದೆ. ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ ಮಟ್ಟ ನಾನು ಪಿಂಕ್ ಶೇಡ್ ಇರೋದ ಮಾಡಿಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಶಿಮ್ಮರ್ ಅಪ್ಲೈ ಮಾಡಿಕೊಂಡೆ. ಶಿಮ್ಮರ್ ಅಪ್ಲೈ ಆದಮೇಲೆ ನನ್ನ ಐಬ್ರೋಸ್ಗೆ ಹೋದೆ. ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಐಬ್ರೋ ಪ್ಯಾಲೆಟ್ ತೊಗೊಂಡು ನಾನು ಐಬ್ರೋ ಫಿಲ್ ಮಾಡಿಕೊಂಡೆ. ಆಮೇಲೆ ಐಬ್ರೋ ಕರೆಕ್ಟ್ ಮಾಡಿಕೊಂಡೆ. ಇಲ್ಲಿ ನನ್ನ ಐಬ್ರೋಸ್ ಡಾರ್ಕ್ ಇರೋದ್ರಿಂದ ನಾನು ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗಲಿಲ್ಲ. ಒಂಚೂರು ಲೈಟಾಗಿ ಐಬ್ರೋಸ್ನ ಫಿಲ್ ಮಾಡ್ತಾ ಹೋದೆ. ಫಿಲ್ ಮಾಡಿಕೊಂಡು ಕರೆಕ್ಟ್ ಮಾಡ್ತಾ ಹೋದೆ. ನನ್ನ ಐಬ್ರೋಸ್ ಆದಮೇಲೆ ನಾನು ಐಲೈನರ್ ಅಪ್ಲೈ ಮಾಡ್ಕೊಂಡೆ. ಮತ್ತು ಕಾಜಲ್ನ ನಾನು ಜಸ್ಟ್ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ನಾನು ಮೇಬಲಿನ್ ಅವರ ಮಸ್ಕಾರ ಅಪ್ಲೈ ಮಾಡಿದೆ. ಮಸ್ಕಾರ ಅಪ್ಲೈ ಆದಮೇಲೆ ನಾನು ರೀಕೋಡ್ ಅವರ ಫೋಟೋ ಫಿನಿಶ್ ಪ್ರೈಮರ್ನ ಯೂಸ್ ಮಾಡಿದೆ. ಇಲ್ಲಿ ಯೂಸ್ ಮಾಡಿ ಅದನ್ನು ನೀಟಾಗಿ ಅಪ್ಲೈ ಮಾಡಿದೆ. ಪ್ರೈಮರ್ ಅಪ್ಲೈ ಮಾಡಿದ ಮೇಲೆ ನಾನು LA ಗರ್ಲ್ ಅವರ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡೆ. ಅಂಡರ್ ಐ ಮತ್ತು ಅಪ್ಪರ್ ಲಿಪ್ ಮೇಲೆ. ನನ್ನ ಅಪ್ಪರ್ ಲಿಪ್ ಮತ್ತು ಸ್ವಲ್ಪ ಚಿಕ್ಕ ಏರಿಯಾ ನಾನು ಸ್ವಲ್ಪ ಬ್ಲ್ಯಾಕ್ ಇದೆ, ಅದಕ್ಕೆ ನಾನು ಕವರ್ ಮಾಡಿಕೊಂಡೆ. ಸ್ವಲ್ಪ ಬ್ರಷಿಂದ ತೊಗೊಂಡು ನಾನೆಲ್ಲ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ನನ್ನ ಶೇಡ್ ಏನಿದೆಯಲ್ಲ ಅದಕ್ಕಿಂತ ಒಂಚೂರು ಡಾರ್ಕರ್ ಶೇಡ್ನ ಕನ್ಸೀಲರ್ ತೊಗೊಂಡು ಕನ್ಸೀಲರ್ನ ಅಪ್ಪರ್ ಲಿಪ್ ಅಲ್ಲಿ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ನಾನು ಇಲ್ಲಿ PSA ಅವರ ಅಲ್ಟ್ರಾ ಸ್ಟುಡಿಯೋ HD ಫೌಂಡೇಶನ್ ಯೂಸ್ ಮಾಡಿಕೊಂಡೆ. ಪೌಡರ್ ಫೌಂಡೇಶನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡಾದಮೇಲೆ ಫೌಂಡೇಶನ್ ಅಪ್ಲೈ ಆದಮೇಲೆ ನಾನು ಫಾರೆವರ್ 52 ಅವರ ಬ್ಲಷ್ ಪ್ಯಾಲೆಟ್ನ ತೊಗೊಂಡು ಬ್ಲಷ್ನ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೀಚ್ ಕಲರ್ ಬ್ಲಷ್ನ ಯೂಸ್ ಮಾಡಿದೆ. ಅದಾದಮೇಲೆ ಪ್ಯಾಕ್ ಅವರ ಹೈಲೈಟರ್ನ ಯೂಸ್ ಮಾಡ್ಕೊಂಡೆ. ಸ್ವಲ್ಪ ಲೈಟಾಗಿ ಯೂಸ್ ಮಾಡಿಕೊಂಡೆ. ಚಿಕ್ಸ್ ಮತ್ತು ಐಬ್ರೋಸ್ ಹತ್ರ ನಾನು ಹೈಲೈಟರ್ನ ಯೂಸ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ನೋಸ್ ಮೇಲೂ ನಾನು ಹೈಲೈಟರ್ ಅಪ್ಲೈ ಮಾಡಿದೆ. ಅದಾದಮೇಲೆ ಲಿಪ್ಸ್ಟಿಕ್ ಮತ್ತು ಲಿಪ್ ಲೈನರ್ ಅಪ್ಲೈ ಮಾಡ್ಕೊಂಡೆ. ವಿತೌಟ್ ಬಿಂದಿ ಟ್ರೆಡಿಷ್ನಲ್ ಲುಕ್ ಈಸ್ ಇನ್ಕಂಪ್ಲೀಟ್. ಬಿಂದಿ ಅಪ್ಲೈ ಮಾಡಿದೆ. ಲಾಸ್ಟಿಗೆ ನಾನು ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ಕೊಂಡೆ. ಸೆಟ್ಟಿಂಗ್ ಸ್ಪ್ರೇ ಅಪ್ಲೈ ಮಾಡಾದ್ಮೇಲೆ ನಾನು ಅದನ್ನು ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಟೆ. ನನ್ನ ಔಟ್ಫಿಟ್ ಬಂದ ಟ್ರೆಡಿಷ್ನಲ್ ಲುಕ್ ಇದ್ದಿದ್ದ ಸಾರಿ ಇತ್ತು. ಸಾರಿ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್ ಇತ್ತು. ಸಾರಿ ವೇರ್ ಮಾಡಿ ನಾನು ಜ್ಯುವೆಲ್ರಿ ಎಲ್ಲ ವೇರ್ ಮಾಡ್ಕೊಂಡೆ. ನೀವು ನೋಡ್ಬೋದು ಲುಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ. ನಾನು ಸಾರಿಗೆ ಮ್ಯಾಚ್ ಆಗೋ ಥರನ ಶಾರ್ಟ್ ನೆಕ್ಲೆಸ್ ಮತ್ತು ಇಯರಿಂಗ್ಸ್ನ ಹಾಕ್ಕೊಂಡೀನಿ. ಜ್ಯುವೆಲ್ರಿ ಬಂದು ಟೆಂಪಲ್ ಜ್ಯುವೆಲ್ರಿ ಆಗೈತಿ. ಲಾಸ್ಟಿಗೆ ನಾನು ಒಂದು ಲುಕ್ನ ತೋರಿಸ್ತೀನಿ. ನಾನು ಸಾರಿಗೆ ಇಲ್ಲಿ ಸಿಂಗಲ್ ಪಿನ್ ಹಾಕಿದ್ದೀನಿ. ಸಿಂಗಲ್ ಪಿನ್ ಹಾಕಿರೋದ್ರಿಂದ ಸಾರಿ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತೈತಿ. ನೀವು ನೋಡ್ಬೋದು ಲುಕ್ ಆಲ್ಮೋಸ್ಟ್ ಚೆನ್ನಾಗೈತಿ. ಇವಾಗ ನಂದು ಹೇರ್ ಸ್ಟೈಲ್ ಸ್ವಲ್ಪ ಬಾಕಿ ಐತಿ. ನಾನು ಇಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ ಇರೋದ್ರಿಂದ ನಾನಿಲ್ಲಿ ಬಣ್ಣ ಹಾಕತ್ತೀನಿ. ಫಸ್ಟಿಗೆ ಫ್ರಂಟ್ ಸೆಕ್ಷನ್ ಡಿವೈಡ್ ಮಾಡ್ಕೊಂಡು ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡ್ ನಾನು ಪೋನಿ ಹಾಕ್ಕೊಂಡಾದ್ಮೇಲೆ ಬಣ್ಣ ತೊಗೊಂಡೆ. ಪಿನ್ ಫಸ್ಟ್ ಅದಕ್ಕೆ ಟಕ್ ಮಾಡಿದೆ. ನನ್ನ ಬಣ್ಣ ಅಲ್ಲಿ ಮುಗೀತ. ನಾನು ಅದಕ್ಕೆ ನೆಟ್ ಹಾಕ್ಕೊಂಡು ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೊಂಡೆ. ಆದ್ಮ್ಯಾಗ ಫ್ರಂಟ್ ಸೆಕ್ಷನಿಗೆ ಬಂದು ಫ್ರಂಟಲ್ಲಿ ಟ್ವಿಸ್ಟ್ ಮಾಡ್ತಾ ಹೇರ್ ಸ್ಟೈಲ್ ಮಾಡಿ ಅದಕ್ಕೆ ಬಾಬಿ ಪಿನ್ನಿಂದ ಎಲ್ಲ ಟಕ್ ಮಾಡಿದೆ. ಅದಾದಮೇಲೆ ಅಂತೆಲ್ಲ ಹೇರ್ ಸ್ಟೈಲ್ ಆದ್ಮ್ಯಾಗ ಒಂದ್ಸಲ ಲಾಸ್ಟಿಗೆ ಪಿನ್ನಿಂದ ಎಲ್ಲ ಸೆಕ್ಯೂರ್ ಮಾಡಿದೆ. ಅದಾದ್ಮ್ಯಾಗ ಫ್ರಂಟಿಗೆ ಒಂಚೂರು ಹೇರ್ಸ್ನ ನಾನು ಮುಂದ್ಗಡೆ ಬಿಟ್ಟೆ. ಸೊ ಇವಾಗ ನೀವು ನೋಡ್ಬೋದು ನನ್ನ ಹೇರ್ ಸ್ಟೈಲ್ ಆಲ್ಮೋಸ್ಟ್ ಡನ್ ಆಗೈತಿ. ಒಂದ್ಸಲ ನಿಮಗೆ ಲುಕ್ ತೋರಿಸ್ತೀನಿ. ಅದಾದ್ಮ್ಯಾಗ ನಾನು ಬ್ಯಾಕ್ ಸೈಡ್ ನನ್ನ ಬಣ್ಣಿಗೆ
ಫ್ಲವರ್ ತೊಗೊಂಡು ಟೈ ಮಾಡಿದೆ. ಬೇಕಾದ್ರೆ ನೀವು ಒರಿಜಿನಲ್ ಮಲ್ಗೆ ಹೂವನೂ ಹಾಕ್ಬೋದು. ಒರಿಜಿನಲ್ ಮಲ್ಗೆ ಹೂವು ಹಾಕಿದರೆ ಇನ್ನೂ ಲುಕ್ ಬರ್ತೈತಿ. ನನ್ನ ಹತ್ರ ಹೂವು ಇರಲಿಲ್ಲ ಅಂತ ನಾನು ಜಸ್ಟ್ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದೆ. ನಾನು ಇವಾಗ ನಿಮಗೆ ಲುಕ್ ತೋರಿಸ್ತೀನಿ. ಸಾರಿ ವಿತ್ ಮೇಕಪ್ ನನ್ನ ಹೇರ್ ಸ್ಟೈಲ್ ಡನ್ ಆಗೈತೆಲ್ಲ. ಒಂದ್ಸಲ ನಿಮಗೆ ನೋಡ್ಬೋದು. ನೀವು ನೀಟಾಗಿ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಸೆಟ್ ಆಗೈತಿ. ಮೇಕಪ್ನು ಸೆಟಲ್ಡ್ ಆಗೈತಿ. ಒಂದ್ಸಲ ನೋಡ್ಬೋದು. ಫೈನಲ್ ಆಗಿ ನಾನು ನಿಮಗೆ ನನ್ನ ಲುಕ್ಕನ್ನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಮೇಕಪ್ ಹೇಗೆ ಕಾಣತೈತೆ ಅಂತ. ಯಾವಾಗಲೂ ಐ ಮೇಕಪ್ ಲೈಟ್ ಇದ್ದಾಗ ಲಿಪ್ಸ್ಟಿಕ್ ಡಾರ್ಕ್ ಹಾಕಬೇಕು. ಇದರಿಂದ ಮೇಕಪ್ ಸ್ವಲ್ಪ ಚಲೋ ಕಾಣಿಸ್ತೈತಿ. ಆಮ್ಯಾಗ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ ಐತಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲು ಇದೆ. ಅದ್ರೊಳಗೂ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೂ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿರಿ. ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟಿಗೆ ಇನ್ನೊಂದು ಸಲ ನಾನು ನನ್ನ ಲುಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು. ದಿಸ್ ಈಸ್ ದ ಫೈನಲ್ ಲುಕ್ ದ್ಯಾಟ್ ಐ ಹ್ಯಾವ್ ಕ್ರಿಯೇಟೆಡ್ ಫಾರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.